Good morning. In the last class, we were discussing about what is mass and weight, what is volume, what is density, and what is temperature, and the SI units used for these physical quantities. Now, let us come to the discussion of another point of aspect. See, uncertainty in measurement. 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 See, what is uncertainty in measurement? ಈಗ ಯಾವುದಾದ್ರೂ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನ ನಾವು ಮೆಜರ್ಮೆಂಟ್ ಮಾಡಿದೀವಿ ಅಂದ್ರೆ ಯಾವುದಾದ್ರೂ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನ ನಾವು ಮೆಜರ್ಮೆಂಟ್ ಮಾಡಿದೀವಿ ಅಂದ್ರೆ ಅದನ್ನ ಎಷ್ಟು ಸಾಧ್ಯ ಐತೋ ಅಷ್ಟು ಕರೆಕ್ಟ್ ಆಗಿ ಹೇಳಕ್ ಬರ್ಬೇಕು. ಎಷ್ಟು ಸಾಧ್ಯ ಐತಿ ಅಷ್ಟು ಕರೆಕ್ಟ್ ಆಗಿ ಹೇಳಬೇಕಾಗುತ್ತೆ. ಆದ್ರೆ ನಾವು ಮೆಜರ್ಮೆಂಟ್ ಮಾಡೋ ಕಾಲಕ್ಕ ಏನಕ್ಕೈತಿ, ತಪ್ಪುಗಳಾಗತಕ್ಕಂತಹ ಸಾಧ್ಯತೆಗಳಿದ್ದು ಆ ಇರ್ತಕ್ಕಂಥ ಆಕ್ಚುಯಲ್ ವ್ಯಾಲ್ಯೂ ಮತ್ತು ನಾವು ಮೆಜರ್ಮೆಂಟ್ ಮಾಡಿದಂತ ವ್ಯಾಲ್ಯೂ ಇವತ್ತರ ನಡು ಏನಾದರೂ ವ್ಯತ್ಯಾಸ ಕಂಡು ಬಂತಂದ್ರೆ ಅದಕ್ಕೆ ಏನಂತ ಹೇಳ್ತೀವಪ್ಪ ಅಂತಂದ್ರೆ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್. ನೋಡ್ರಿ, ಇನ್ನೊಂದ್ಸಲ ಹೇಳ್ತೇನೆ. ಯಾವುದಾದ್ರೂ ಒಂದು ಭೌತಿಕ ಈ ಕ್ವಾಂಟಿಟಿಯನ್ನ, ಫಿಸಿಕಲ್ ಕ್ವಾಂಟಿಟಿಯನ್ನ ಪರಿಮಾಣ ಅಂತ ಹೇಳ್ತೀವಿ, ಹೌದಾ? ಅದನ್ನ ಮೆಜರ್ಮೆಂಟ್ ಮಾಡಿ ನಾವು ಹೇಳೋ ಕಾಲಕ್ಕ ಸಾಧ್ಯದ ಮಟ್ಟಿಗೆ ಕರೆಕ್ಟ್ ಆಗಿ ಹೇಳಕ್ ಹೇಳಬೇಕು. ಆದ್ರ ನಾವು ಏನು ಅಳತೆ ಮಾಡ್ತಿರ್ತೀವಿ, ಮೆಜರ್ಮೆಂಟ್ ಮಾಡ್ತಿರ್ತೀವಿ, ಆವಾಗ ಆಗತಕ್ಕಂತಹ ಕೆಲವೊಂದಿಷ್ಟು ತಪ್ಪುಗಳಿಗೆ ಅನುಸಾರವಾಗಿ ಇರ್ತಕ್ಕಂಥ ಆಕ್ಚುಯಲ್ ವ್ಯಾಲ್ಯೂ ಮತ್ತ ನಾವು ಮೆಜರ್ಮೆಂಟ್ ಮಾಡಿದಂತ ವ್ಯಾಲ್ಯೂ, ಹೌದಾ, ಅವುಗಳ ನಡುವೆ ಏನಾದರೂ ವ್ಯತ್ಯಾಸ ಕಂಡು ಬಂತಂತಂದ್ರೆ ಆವಾಗ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಆಯ್ತಾ? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಂದು ಟೇಬಲ್ ಅಳತೆ 2 ಮೀಟರ್ ಅಂತ ಹೇಳಿ ಅದು ಇರೋದು ಆಕ್ಚುಲಿ ಅಷ್ಟೈತಿ. ಇದು ಆಕ್ಚುಯಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಆಕ್ಚುಯಲ್ ಅಂದ್ರೆ ಗೊತ್ತಾಗೈತ, ಆಕ್ಚುಯಲ್ ವ್ಯಾಲ್ಯೂ ಏನು, ಲೆಂತ್ ಆಫ್ ಎ ಟೇಬಲ್. ಇದೇನಿದು, ಲೆಂತ್ ಆಫ್ ಎ ಟೇಬಲ್. ಈಗ ಏನ್ ಮಾಡೋಣ, ಎ ಬಿ ಸಿ ಅಂತಕ್ಕಂಥ 3 ವಿದ್ಯಾರ್ಥಿಗಳಿಗೆ ಅದರದ್ದು ಲೆಂತ್, ಆ ಟೇಬಲ್ ಲೆಂತ್ ಎಷ್ಟೈತಿ ನೋಡ್ರಿಪ್ಪ ಅಂತ ಹೇಳಿದಾಗ ಒಬ್ಬ ಏನ್ ಮಾಡ್ಬೋದು, 2.01 ಮೀಟರ್ ಅಂತ ಹೇಳ್ಬೋದು. ಇನ್ನೊಬ್ಬ ಏನ್ ಮಾಡ್ಬೋದು, 1.97 ಮೀಟರ್ ಅಂತ ಹೇಳ್ಬೋದು. ಮತ್ತೊಬ್ಬ ಏನ್ ಮಾಡ್ಬೋದು, ಕರೆಕ್ಟ್ ಆಗಿ 2.00 ಎಂ ಅಂತ ಹೇಳ್ಬೋದು. ಇವ ಏದ ಹೌದಾ, ಒಂದು ಸ್ಕೇಲ್ ಅಂತ ಕೊಟ್ಟಿರ್ತೀವಿ, ಸ್ಕೇಲ್ ಕರೆಕ್ಟ್ ಐತಿ. ಆದ್ರೆ ಅವನು ನೋಡ್ತಿರ್ತಕ್ಕಂಥ ಕಣ್ಣಿನ ದೃಷ್ಟಿ ಚೇಂಜ್ ಇತ್ತಂದ್ರ, ಬದಲಿತ್ತಂದ್ರ
ಈ ವ್ಯಾಲ್ಯೂ ಏನದೇನೋ ಒಂದು ಪ್ರಮಾಣ ಏನು ಅಳತೆ ಮಾಡಿದಿರತಕ್ಕಂಥ ಪ್ರಮಾಣ ಏನು ಬರುತ್ತಲ್ಲ ಅದು ಬದಲಾವಣೆ ಆಗಿದೆ. ಇಲ್ಲೇ ಬೀದ ಒಂದು ಕಣ್ಣು ಕರೆಕ್ಟ್ ಐತಿ, ಆದ್ರ ಅಳತೆ ಪಟ್ಟಿ ಏನು ಕೊಟ್ಟೇವಲ್ಲ ಮೆಜರ್ಮೆಂಟ್ ಸ್ಕೇಲ್ ಅದು ತಪ್ಪಿತ್ತಂದ್ರೆ ಸ್ಕೇಲ್ ತಪ್ಪಂದ್ರೆ ಏನ್ ಮಾಡೋರು ನೀವು? ಸೊ ವ್ಯಾಲ್ಯೂ ಬೇರೆ ಬರ್ತೈತಿ. ಈಗ ಮೂರನೇದು ಅವ್ನು ಏನಪ್ಪಾ ಅಂತಂದ್ರ ಸ್ಕೇಲು ಕರೆಕ್ಟ್ ಐತಿ, ಅವ ಅಳತೆ ಮಾಡ್ತಕ್ಕಂತಹ ವಿಧಾನನೂ ಕರೆಕ್ಟ್ ಐತಿ. ಅವಾಗ ಅವ ಏನಂತ ಹೇಳಿದ, ಇದು ಎಷ್ಟೈತಿ ಅಷ್ಟ ಕರೆಕ್ಟ್ ಆಗಿ 2 ಮೀಟರ್ ಅಂತ ಹೇಳಿದ. ಅವ್ರಿಗೆ ನಾವು ಮೊದಲು ಹೇಳಿಕೊಟ್ಟಿಲ್ಲ, ಹೌದಾ? ಅವ್ರಿಗೆ ಅಳತೆ ಮಾಡಪ್ಪ ಅಂತ ಹೇಳ್ಬಿಟ್ಟೆವು. ಹೇಳಿದಾಗ ಈ ರೀತಿ ಬಂದಪ್ಪ ಅಂದ್ರ ಇವೇನಿವು ದೀಸ್ ಆರ್ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್. ಇದು ಕರೆಕ್ಟ್ ಸರ್ಟನಿಟಿ ಇನ್ ಮೆಜರ್ಮೆಂಟ್. ಇದು ಕರಾರುವಕ್ಕಾಗೈತಿ, ಇಲ್ಲೇ ಕರಾರುವಕ್ಕತೆ ಅನ್ನೋದು ಇಲ್ಲ. ಆಯ್ತಾ? ಸೊ ದೇರ್ಫೋರ್ ಎನಿ measured physical quantity is to be expressed with correctness. ಕರೆಕ್ಟ್ ಆಗಿ ಹೇಳಬೇಕು. ಆದ್ರೆ ಹೌದಾ? ಸಿ ಎನಿ ಡೆವಿಯೇಷನ್ ಅಂದ್ರೆ ಬದಲಾವಣೆ ಆಗುವುದು, ಹೌದಾ? ಎನಿ ಡೆವಿಯೇಷನ್ ಆಫ್ ಮೇಜರ್ಡ್ ವ್ಯಾಲ್ಯೂ of a physical quantity from its actual value is called as uncertainty in measurement. Uncertainty in measurement. So you may be asked for 1 mark. What is uncertainty in measurement? What is uncertainty in measurement? Andre you have to write from here. Any deviation of measured value of a physical quantity from its actual value is called as uncertainty in measurement. ಹೇಳೋದು ಅರ್ಥ ಆಯ್ತು? ಯಾಕಪ್ಪ ಅಂತಂದ್ರ ಈಗ ನಿಮಗೆ ಇಲ್ಲಿ ತಿಳಿಸಿದ್ರಿ ಲೆಂತ್ ಆಫ್ ಎ ಟೇಬಲ್ ಕರೆಕ್ಟ್ ಆಗಿ ಇರೋದು ಎಷ್ಟೈತಿ? 2 ಮೀಟರ್ ಅಂತ ಹೇಳಿ 3 ಜನ ವಿದ್ಯಾರ್ಥಿಗಳನ್ನು ಕರೆದಕಿರಿಂದ ಏನಂತ ಹೇಳ್ತೇವೆ? ಅದರದ್ದು ಲೆಂತ್ ಕಂಡು ಹಿಡ್ರಿ, ಆ ಟೇಬಲ್ ಲೆಂತ್ ಅನ್ನ ಕಂಡು ಹಿಡ್ರಿ ಅಂತ. ಒಬ್ಬವಾಗ ಎ ಅಂತೀವಿ, ಇನ್ನೊಬ್ಬವಾಗ ಬಿ ಅಂತೀವಿ, ಮೂರನೇದವಾಗ ಸಿ ಅಂತ. ಒಂದನೇದವ ಹೇಳ್ತಾನೆ ಮೆಜರ್ಮೆಂಟ್ ಮಾಡಿ ಸರ್ ಇದು 2.01 ಮೀಟರ್ ಐತ್ರಿ ಅಂತ. ಎರಡನೇದವ ಹೇಳ್ತಾನ 1.97 ಮೀಟರ್ ಐತ್ರಿ ಅಂತ. ಮೂರನೇದವ ಹೇಳ್ತಾನ ಸರ್ ಕರೆಕ್ಟ್ 2 ಮೀಟರ್ ಐತ್ರಿ ಅಂತ. ಅಂದ್ರ ಈ ಎ ಮತ್ತು ಬಿ ದವರು ಏನು ತಪ್ಪು ಮಾಡಲ್ಲ, ಅದಕ್ಕೆ ಏನಂತ ಹೇಳ್ತೀವಿ? ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್. ಎಷ್ಟು? ಇದು ಪ್ಲಸ್ 0.01, ಇದು ಇಷ್ಟು ಅನ್ಸರ್ಟನಿಟಿ. ಇವಂದು ಮೈನಸ್ 0.03 ಅನ್ಸರ್ಟನಿಟಿ. ಇವಂದು ಎಷ್ಟಪ್ಪ ಅಂತಂದ್ರೆ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ ಈಸ್ 0.00. ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ 00 ಬಂತು ಅಂತಂದ್ರೆ ಅವನು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ಯಾನು ಅಂದಂಗ. ಅವ ಏನ್ ಮಾಡ್ಯಾನ ಅಂದಾಗ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ಯಾನು, ಅವನದ್ರೊಳಗೆ ಏನೂ ತಪ್ಪಾಗಿಲ್ಲ ಅಂತ ಅರ್ಥ. ಆಯ್ತಾ? ನೌ ಲೆಟ್ us come to scientific notation. What do you mean by
scientific notation. See, ನೋಡಿ scientific notation ಅಂದ್ರೆ ಏನು? ಈಗ ಇಲ್ಲೊಂದು ನಂಬರ್ ಬರ್ತದಪ್ಪ, ಹೌದಾ? ನೋಡ್ರಿ ಅದ ಹಂಗ 6 0 2 2 ಇಲ್ಲಿಂದ ಕೌಂಟ್ ಮಾಡ್ಕೊತ ಹೋಗೋದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 ಇಷ್ಟು ಒಂದು ನಂಬರ್ ಐತಿ. ಅದೇನು ಅನ್ನೋದು ಮುಂದೆ ಹೇಳ್ತೇನೆ ನಾನು, ಹೌದಾ? ಇನ್ನೊಂದು ನಂಬರ್ 0.01 2 3 4 5 6 7 8 9 10 11 12 13 14 15 16 17 18 19 20 21 22 1 6 6 22 23 ಮಾಡೋಣ 0 ಹೌದಾ 0 1 6 6. ಈಗ ಹೇಳಿಪ್ಪ, ಮೊದಲೇ ನಂಬರ್ ಫಸ್ಟ್ಗೆ ನಾವು ನಾಳೆ ಬಂದನಿ, ಅದಕ್ಕೆ ಎಂತ ಒಂದು ಅಂಕಿ ಅಥವಾ ಸಂಖ್ಯೆ ಅಂತ ಹೇಳಿ ಕರಿತೀರಿ? ಸರ ಏನ್ರಿ ಎಲ್ಸಾಕ್ ಬರಂಗಿಲ್ಲ, ಬಹಳ ದೊಡ್ಡದೈತಿ ಬಿಡ್ರಿ ಅಂತ ಹೇಳ್ತಾರೆ. ಇದು ಅತಿ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ, ನಮ್ಮ ಕೆಮಿಸ್ಟ್ರಿ ಒಳಗೆ ಬರ್ತಕ್ಕಂಥ ಸಂಖ್ಯೆ. ಇನ್ನು ಇಲ್ಲಿ ಎರಡನೇದೇನು ಬರ್ದಲ್ಲ ಸರ್, ಅದೇನ್ರಿ ಬಹಳ ಸಣ್ಣದೈತಿ ಬಿಡ್ರಿ, ಬರೀದು ಬಹಳ ಇಲ್ಲಿಂದ ಇಲ್ಲಿ ಮಟ್ಟ ಬರ್ದೇವು, ಆದ್ರೆ ಅದರ ಬೆಲೆ ಏನೈತಿ ಬಹಳ ಚಿಕ್ಕದಾಗೈತಿ, ಬಹಳ ಸಣ್ಣದೈತಿ, ಅದರ ಬೆಲೆ ಬಹಳ ಸಣ್ಣದೈತಿ. ಅದಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಒಂದು ದೊಡ್ಡ ಸಂಖ್ಯೆಯನ್ನ ಮತ್ತೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಣ್ಣ ಸಂಖ್ಯೆಯನ್ನ ನಾವು ಎದ್ರೊಳಗೆ ಬರೀಬಹುದು? ಸೈಂಟಿಫಿಕ್ ನೋಟೇಶನ್ ಅಂತ ಹೇಗೆ ಕರಿತೀವಿ? ಎದ್ರೊಳಗೆ ಬರೀಬಹುದು? ಸೈಂಟಿಫಿಕ್ ನೋಟೇಶನ್. ಸೈಂಟಿಫಿಕ್ ನೋಟೇಶನ್. ಸೈಂಟಿಫಿಕ್ ನೋಟೇಶನ್ ಏನಿದೆ? ಸೈಂಟಿಫಿಕ್ ನೋಟೇಶನ್ ಇಲ್ಲಿ ನೋಡ್ರಿ, ಇಲ್ಲಿ ಬರ್ತೇವೆ ಕ್ಯಾಪಿಟಲ್ ಎನ್ ಇಂಟು 10 to the power small n. 10 to the power small n. ಇದಕ್ಕೆ ನಾವು ಸೈಂಟಿಫಿಕ್ ನೋಟೇಶನ್ ಅಂತ ಹೇಳ್ತೇವೆ. ಇದೇನಿದು? ದಿಸ್ ಕ್ಯಾಪಿಟಲ್ ಎನ್ ಈಸ್ ಕಾಲ್ಡ್ ಆಸ್ ಡಿಜಿಟ್ ಟರ್ಮ್. ಡಿಜಿಟ್ ಟರ್ಮ್, ಹೌದಾ? ಇದೇನಪ್ಪ ಅಂದ್ರೆ ಸ್ಮಾಲ್ ಎನ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೋನೆಂಟ್. ಹೌದಾ? ಕ್ಯಾಪಿಟಲ್ ಎನ್ ಈಸ್ ಕಾಲ್ಡ್ ಆಸ್ ಡಿಜಿಟ್ ಟರ್ಮ್. ಸ್ಮಾಲ್ ಎನ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೋನೆಂಟ್. ಹೌದಾ? ಸಿ ಇನ್ನ ಇದರ ಡಿಜಿಟ್ ಟರ್ಮ್ ವ್ಯಾಲ್ಯೂ ಎಲ್ಲಿಂದ ಹಿಡಿದು ಎಲ್ಲಿ ಮಟ್ಟ ಐತೆ ಅಂತಂದ್ರ its value is from 1.000 so on ಎಷ್ಟು ಬೇಕಾದಷ್ಟು to ಎಲ್ಲಿ ಮಟ್ಟ 9.999 so on. ಅಂದ್ರೆ ಏನು? ಈ ಕ್ಯಾಪಿಟಲ್ ಎನ್ ಏನೈತಿ ಅದರ ವ್ಯಾಲ್ಯೂ 1 ಅಥವಾ 1ಕ್ಕಿಂತ ಹೆಚ್ಚಿರಬೇಕು, ಹೌದಾ? ನೀವು ಹಿಂಗೆ ಬರೀಬಹುದು 1 into 10 to the power minus 2. 1.001 into 10 to the power minus 2 ಅಥವಾ 1.1234 into 10 to the power minus 2 ಅಥವಾ 9.99 into 10 to the power minus 2 ಅಥವಾ 9.999
ಆರ್ 9.99999 ಎಷ್ಟು ಬೇಕಾದಷ್ಟು ಬರೀ. ಆದ್ರೆ ಅದು 10 ಅಂತ ಆಗಂಗಿಲ್ಲ, 10 ಅಂತ ಆಗಂಗಿಲ್ಲ. ಆಯ್ತಾ? ನೀವು ಎಷ್ಟು ಬೇಕಾದಷ್ಟು ಬರೀರಿ 9, ಬಟ್ ಇಟ್ ಕೆನಾಟ್ ಬಿ ಈಕ್ವಲ್ ಟು 10. ಅಂದ್ರ ಇದ್ರದ್ದು ಏನು ವ್ಯಾಲ್ಯೂ ಐತಾ ಡಿಜಿಟ್ ಟರ್ಮ್ 1 ಅಥವಾ 1ಕ್ಕಿಂತ ಹೆಚ್ಚಿರಬಹುದು, ಆದ್ರೆ 10ಕ್ಕಿಂತ ಕಡಿಮೆ ಇರಬೇಕು. 10 ಆಗಬಾರ್ದು, 10ಕ್ಕಿಂತ ಕಡಿಮೆನೇ ಇರಬೇಕು. ಅಂದ್ರೆ ನೀವು 9.99999 ಎಷ್ಟು ಬೇಕಾದಷ್ಟು ಬರ್ಕೊತ ಹೋಗ್ರಿ. ದಟ್ ಕೆನಾಟ್ ಬಿ ಟೇಕನ್ ಆಸ್ ಈಕ್ವಲ್ ಟು 10. ಇಸ್ ಇಟ್ ರೈಟ್? ಇದು ಡಿಜಿಟ್ ಟರ್ಮ್. ಇನ್ ಎಕ್ಸ್ಪೋನೆಂಟ್, exponent can be any integer, either positive integer or negative integer. ಹೆಂಗೆ ಆಯ್ತಾ? see it may be -10, -1, -3 ಅಥವಾ +2, +3, +10, +23, whatever. ಯಾವುದು ಬೇಕಾದ್ರೆ any either positive integer or negative integer. have you got it? ಇದೇನಿದು exponent. ಹೌದಾ? so therefore a very big number like this one ಇದನ್ನು ಬರೀಬೇಕು, or a very small number like this one are difficult to write. ಪ್ರತಿ ಸಲ ಹಿಂಗೆ ಬರ್ಕೋತ ಕುಂತ್ರೆ ಆಕೈತೇನ್ರಿ? ಆಗುದಿಲ್ಲ. ಅದಕ್ಕೆ ಈ ನಂಬರ್ನ ಹೆಂಗೆ ಬರೀತೀವಿ ನೋಡ್ರಿ. this can be written as 6.022 ಹೇಳಿದವ್ರಿ 6022. ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡೋಣ. ಹೌದಾ? ಇಂಟು 10 to the power 23. ಡೆಸಿಮಲ್ ಪಾಯಿಂಟ್ ಆಕ್ಚುಲಿ ಏನೈತಿ? ಇಲ್ಲಿ ಐತಿ. ಡೆಸಿಮಲ್ ಪಾಯಿಂಟ್ ಇಲ್ಲಿ ಒಂದೊಂದು ಡಿಜಿಟ್. ಹೌದಾ? ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 22 23 6.022 into 10 to the power 20. Is it clear? ತಿಳಿತೇನ್ರಿ? ಈಗ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ನಂಬರ್ನ ಹೆಂಗ್ ಬರೀತೀವಿ ನಾವು? ಯಾವ ನಂಬರು? ಕೆಳಗಡೆ ಒಂದು ಸಣ್ಣ ನಂಬರ್ ಐತಲ್ರಿ, ಅದನ್ನ ಹೆಂಗ್ ಬರೀತೀವಿ ನೋಡ್ರಿ. ಆಗಲೇ ಡೆಸಿಮಲ್ ಪಾಯಿಂಟ್ ಏನ್ ಮಾಡಿದೀವಿ? ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ತಗೊಂಡ್ಬಂದಿವಿ. ಯಾವಾಗ ದಶಮಾಂಶ ಬಿಂದುವನ್ನ, ಡೆಸಿಮಲ್ ಪಾಯಿಂಟ್ ಅಂದ್ರೆ ಏನು? ದಶಮಾಂಶ ಬಿಂದು. ಡೆಸಿಮಲ್ ಪಾಯಿಂಟ್ ಅಂದ್ರೆ ಏನು? ದಶಮಾಂಶ ಬಿಂದು. ಈ ದಶಮಾಂಶ ಬಿಂದುವನ್ನ ಬಲಗಡೆಯಿಂದ ಎಡಗಡೆಗೆ ನಾವು ಸ್ಥಳಾಂತರ ಮಾಡುತ್ತಾ ಬಂದಿವಿ. ಹೌದಾ? ಆವಾಗ ಏನಾಗೈತಿ? ಈ ಎಕ್ಸ್ಪೋನೆಂಟ್ ಪಾಸಿಟಿವ್ ಇರ್ತೈತಿ. ಎಕ್ಸ್ಪೋನೆಂಟ್ ಏನಿರ್ತೈತಿ? ಪಾಸಿಟಿವ್ ಇರ್ತೈತಿ. ಹೌದಾ? ಇನ್ನ ಈಗ ಎಡಗಡೆಯಿಂದ ಬಲಗಡೆ ತಗೊಂಡು ಹೋಗೋಣ್ರಿ. ನೋಡಿ, ಇಲ್ಲಿಂದ ಇಲ್ಲಿಗೆ 1, ಇದು 1 ಅಂತ, 2 3 4 5 6 7 8 9 10 11 12 13 14 15 16 17 18 19 20 21 22 23 ಇಲ್ಲಿ ಅಂತಂದ್ರೆ ಇದೇನಿದು? 24. ಅಲ್ಲಿ ಬಂತಂದ್ರೆ ಏನದು? 24. ಇಲ್ಲಿದ್ದಂತ ಡೆಸಿಮಲ್ ಪಾಯಿಂಟ್ ಅನ್ನ ಈ ರೀತಿ ಒಂದರಿಂದ ಮತ್ತೊಂದು ಕಡೆ ಈ ರೀತಿ ಶಿಫ್ಟ್ ಮಾಡ್ಕೊತ ಹೊಂಟೇವಿ. ಹೌದಾ? ಸ್ಥಳಾಂತರ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ರೀತಿ ದಶಮಾಂಶ ಬಿಂದುವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡುವಾಗ ಹೌದಾ ಎಕ್ಸ್ಪೋನೆಂಟ್ ಏನಾಗ್ತೈತಿ? ಎಡಗಡೆಯಿಂದ ಬಲಗಡೆ ಹೋದ್ರಿ ಇದಕ್ಕ ಮೈನಸ್ ಅನ್ನಬೇಕು. ಎಷ್ಟು? ಹೌದಾ? ಸ್ಥಳವನ್ನ ನಾವು ಏನು ಚೇಂಜ್ ಮಾಡಿದ್ವಿ. ಈಗ ಇದ್ರ ವ್ಯಾಲ್ಯೂ ಏನಾಗೈತೆ ನೋಡಿ, ಇಲ್ಲಿ ಬಂದ್ರಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರ್ತದೆ ಅಂದ್ರ 1. ಹೌದಾ? 0.66 ಐತಿ. ಇಂಟು ಎಷ್ಟು? ಸ್ಥಾನವನ್ನ ನಾವು ಪಲಟ ಮಾಡ್ಕೊತ ಹೋದಿವಿ. ಸ್ಥಾನ ಪಲಟ 24. ಎಷ್ಟು? -24. 1.66 into 10 to the power -24. Have you got it? ತಿಳಿತೇನ್ರಿ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನೋಡಿ
1 2 3 4 5 6 7 8 9 10 11 12 13 14 15 16 17 18 19 20 21 22 ಹೇಳ್ತಲ್ಲ ಸಿ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಒಂದು ಅತಿ ದೊಡ್ಡ ಸಂಖ್ಯೆಯನ್ನಾಗಲಿ ಅಥವಾ ಅತಿ ಚಿಕ್ಕ ಸಂಖ್ಯೆಯನ್ನಾಗಲಿ ನಾವು ಈ ರೀತಿಯೊಳಗೆ ಬರ್ದೀವಿ ಅಂದ್ರೆ ಅದಕ್ಕೆ ಸೈಂಟಿಫಿಕ್ ನೊಟೇಷನ್ ಅಂತ ಹೇಳ್ತೀವಿ. ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಸಿಂಬಲ್ ಹೌದಲ್ರಿ, n ಇಂಟು 10 to the power n ಸ್ಮಾಲ್ n. ಇದು ಕ್ಯಾಪಿಟಲ್ ಎನ್ ಅಂದ್ರೆ ಏನು, ಡಿಜಿಟಲ್ ಹೌದಾ, ಅದರ ವ್ಯಾಲ್ಯೂ ಏನಿರ್ತೈತಿ, 1ಕ್ಕಿಂತ ಹೆಚ್ಚು ಇರ್ತೈತಿ, 10ಕ್ಕಿಂತ ಕಡಿಮೆ ಇರ್ತೈತಿ. 1 ಇರಬಹುದು ಅಥವಾ 1ಕ್ಕಿಂತ ಹೆಚ್ಚು, ಆದ್ರೆ 10 ಆಗಬಾರ್ದು. 10 ಇಟ್ ಕೆನಾಟ್ ಬಿ ಈಕ್ವಲ್ ಟು 10, ಇಟ್ ಮಸ್ಟ್ ಬಿ ಲೆಸ್ ದನ್ 10. ಆಮೇಲೆ ಇದೇನು ಎಕ್ಸ್ಪೋನೆಂಟ್ ಇಲ್ಲ, ಎಕ್ಸ್ಪೋನೆಂಟ್ ಐದರ್ ಇಟ್ ಮೇ ಬಿ ಪಾಸಿಟಿವ್ ಇಂಟಿಜರ್ ಆರ್ ನೆಗೆಟಿವ್ ಇಂಟಿಜರ್. Is it right? Now, in studying chemistry, we come across a very big number like 6 0 2 2 1 2 3 4 5 6 7 8 9 10 11 12 13 14 15 16 17 18 19 20 21 22 23 or ಇಲ್ಲಿ ಬರ್ತೀನಿ a small number like 166. Eta in studying chemistry we come across a very big number like that what I have written, or a very small number, the second one what I have written like are difficult to write every time, are difficult ಹೌದಲ್ರಿ, ಆ ರೀತಿ ಪ್ರತಿ ಸಲ ಬರ್ಕೊಂಡ್ರು ಅಂದ್ರೆ ಏನು ಈಜಿ ಐತೆ ಅನ್ನೋದು are difficult to write every time, are difficult to write every time, are difficult to write every time. Hence a simple symbolical method like capital N to the power 10 to the power n is used called as scientific notation, ಹೌದಾ. ಏನು ಕ್ಯಾಪಿಟಲ್ ಎನ್ is called digit term and its value
value is from 1.000 so on to 9.999 so on, and small n is called exponent, and it is either positive or negative integer. So therefore first number here, this first number what I have written is expressed as 6.022 into 10 to the power 23 scientific notation. Then second number is expressed as 1.66 into 10 to the power minus 24. Is it right? So here these scientific notations are involved in calculations, multiplication or division, and addition or subtraction, that we will see in the next class. Thank you.